ಪಂಡಿತ್ ಶಾಂತಾರಾಮ್ ಚಿಲ್ರಿ ಗುರುಜಿಯವರ ಜನ್ಮದಿನದ ಅಂಗವಾಗಿ ನಮ್ಮ ಈ ಸಂಗೀತ ಸಮಾರಂಭವನ್ನು ಆಯೋಜಿಸಲಾಗಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಸಂಸದರು ನವಯುವಕರು ಜನಪ್ರಿಯ ನಾಯಕರಾದಂತಹ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ವೇದಿಕೆಗೆ ಅವರು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ಸಂಸದರು ಈ ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸುವವರಿಗೆ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾಹಿತ್ಯವನ್ನು ಶ್ರೀ ಹಬ ರಾಜೇಶ್ ಪಾಟೀಲ್ ಮಹಾರಾಜ್ ಗುಂಜರ್ಗೇಕರ್ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಅವರಿಗೆ ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವರಾಜ್ ಮುದ್ದಾ ಭಾತುರಾವ್ ಕೂಡ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಕಾಲಿಸಿರುವವರಿಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ನಮ್ಮ ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್, ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶಾಂತವೀರ್ ಕೇಸ್ಕರ್ ಅವರು ಈ ವೇದಿಕೆಗೆ ಅತಿಥಿ ಸ್ಥಾನವನ್ನು ಅಲಂಕರಿಸಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ವಿಲಾಸ್ ಭಕ್ಕ ಪ್ರಸಿದ್ಧ ವ್ಯಾಪಾರಸ್ಥರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಲು ಅವರಿಗೆ ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮ ಬಾಲಾಜಿ ಕಾವೇಸರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಮಾರುತಿರಾವ್ ಸಾಳುಂಕೆ ಸಹಶಿಕ್ಷಕರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಲು ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮ ಸರಸ್ವತಿ ಸಂಗೀತ ವಿದ್ಯಾಲಯದ ಸಂಚಾಲಕರಾದಂತಹ ಶ್ರೀ ಹನುಮಿಯ ಗುರುಜಿಯವರು ಈ ವೇದಿಕೆಗೆ ಬರಬೇಕಂತ ಅವರಿಗೆ ಕೂಡ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಎಲ್ಲರೂ ಅತಿಥಿಗಳು ಶ್ರೀ ಅಶೋಕ್ ನಿಡೋದೆ ರಿಟೈರ್ಡ್ PSI ಬೀದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಅವರಿಗೆ ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮ ಅಬ್ದುಲ್ ಭಯ್ಯ ಚುಂಚೋಳೆ ತಾಲೂಕಾ ಮೈನಾರಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಕೂಡ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಅವರಿಗೆ ವಿನಂತಿಸಿಕೊಳ್ತೇನೆ. ಮಹಾಂತೇಶ್ ಪಾಟೀಲ್ ಭಾತವರ ನೂತನ ಭಾತವರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಕೂಡ ಅವರು ವೇದಿಕೆಗೆ ಬರಬೇಕು. ಸಂಗೀತ ವಿದ್ಯಾಲಯ ಶಿವಾಜಿ ಸಂಘ ಸಂಚಾಲಕರು ಅವರ ಒಂದು ಶ್ರೇಯ ಅವರಿಂದ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದಕ್ಕೆ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಕಲಾವಿದರು ಪಂಡಿತ್ ಅಂಗದರಾವ್ ಗಾಯಕ್ವಾಡ್, ಅದೇ ರೀತಿ ನಮ್ಮ ಶ್ರೀ ಪಂಡಿತ್ ಶಾಂತಾರಾಮ್ ಚಿಲ್ರಿ ಗುರುಜಿಯವರ ಜನ್ಮದಿನದ ಅಂಗವಾಗಿ ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲು ಹೂವಿನ ಪುಷ್ಪಹಾರದೊಂದಿಗೆ ನಮ್ಮ ಬೀದರ್ ಜಿಲ್ಲೆಯ ನೂತನ ಸಂಸದರು, ಯುವ ನಾಯಕರು, ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರರಾದಂತಹ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರು ಅವರ ಅಮೃತ ಹಸ್ತದಿಂದ ಶ್ರೀ ಪಂಡಿತ್ ಶಾಂತಾರಾಮ್ ಗುರುಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ, ಅದೇ ರೀತಿ ಸರಸ್ವತಿ ಸಂಗೀತ ದೇವತೆ ಆದಂತಹ ಶ್ರೀ ಸರಸ್ವತಿ ಮಾತೆಗೆ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಬೀದರ್ ಜಿಲ್ಲೆಯ ನಾಯಕರು ಸಂಸದರು ಶ್ರೀ ಸಾಗರ್ ಖಂಡ್ರೆ, ಶಿವಲೋಖಂಡ್ರೆ, ರಾಜೇಶ್ ಪಾಟೀಲ್ ಮಹಾರಾಜ್, ಅದೇ ರೀತಿ ಹನುಮ ಗುರುಜಿ ಇವರೆಲ್ಲರೂ ಪೂಜೆ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಇದ್ದಾರೆ. ನಮ್ಮ ನಾಗಪ್ರಭಾ ಸಂಗೀತ ವಿದ್ಯಾಲಯದಿಂದ ಭಾರತೀಯ ತಾಲೂಕಿನ ಎಲ್ಲಾ ಸಂಗೀತ ಕಲಾವಿದರ ಪರವಾಗಿ ನಮ್ಮೆಲ್ಲರ ಪರವಾಗಿ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ಸ್ವಾಗತವನ್ನು ಧನ್ಯವಾದ ಕೊಡ್ತೇನೆ. ಅದೇ ರೀತಿ ಈಗ ಉದ್ಘಾಟನಾ ಕಾರ್ಯಕ್ರಮವನ್ನು ಯುವ ನಾಯಕರು ಲೋಕಸಭಾ ಸದಸ್ಯರು ಆದಂತಹ ಶ್ರೀ ಸನ್ಮಾನ್ಯ ಸಾಗರ್ ಈಶ್ವರ್ ಖಂಡ್ರೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ನಮ್ಮ ಯಾವತ್ತೂ ನಮ್ಮ ಸಂಗೀತ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ತಕ್ಕಂಥವ್ರು
ನಾವು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಎಲ್ಲರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮವರೇ ಆದಂಥ ಕಾರ್ಯಕ್ರಮ ಇಲ್ಲೆಲ್ಲ ಏನು ಬಂದಿದೆ, ಶಾಸ್ತ್ರೀಯ ಸಂಗೀತ ಮಾಡಿದೆವು, ಭಾರತ ದೇಶದ ಅನೇಕ ಕಲಾವಿದರಿಗೆ ಕಲಿಸಿದೆವು, ಭಾರತ ದೇಶದಲ್ಲಿ ಇಂಡಿಯನ್ ಐಡಲ್ ಇರ್ತಕ್ಕಂಥ ಯುವ ನಾಯಕರು, ಲೋಕಸಭೆಯಲ್ಲಿ ಅತಿ ಚಿಕ್ಕ ವಯಸ್ಸಿನ ಯುವ ನಾಯಕರು ಆಗಿರುವಂತಹ ಬೆಳೆದಂತಹ ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಾದಬ್ರಹ್ಮ ಸಂಗೀತ ಸಂಚಾಲಕರಾದಂತಹ ಶ್ರೀ ಶಿವಾಜಿರಾವ್ ಸಾಗರ್ ಅವರು ಸನ್ಮಾನಿಸಬೇಕಂತ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಶಿವಾಜಿರಾವ್ ಸಾಗರ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಈ ಕಾರ್ಯಕ್ರಮಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಹೋಗುವುದಿದೆ, ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಮೂಲ್ಯವಾದಂತಹ ಸಮಯವನ್ನು ನೀಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಅವರ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀ ಶಾಂತಾನ್ ಚಿಗರಿ ಗುರುಜಿ ಅವರ ಜನ್ಮದಿನ ನಿಮಿತ್ತ ನಾವು ಈ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ತುಂಬಾ ಸಂತೋಷ ಆಗ್ತಾ ಇದೆ, ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇವತ್ತಿನ ದಿವಸ ಸಂಗೀತ ತಂಡದವರು ಕೂಡ ಬಂದಿದ್ದಾರೆ, ಇಂಡಿಯನ್ ಐಡಲ್ ಗಾಯಕ್ವಾಡ್ ಅವರು ಬಂದಿದ್ದಾರೆ. ಎಲ್ಲರಿಗೂ ನಾನು ಶುಭಾಶಯಗಳನ್ನು ನಾನು ಸಲ್ಲಿಸುತ್ತೇನೆ. ನನಗೆ ಮತ್ತೆ ನಾಳೆನಿಂದ ನಂದು ಚಳಿಗಾಲ ಸೆಷನ್ ಪ್ರಾರಂಭ ಆಗ್ತಾ ಇದೆ ಡೆಲ್ಲಿಯಲ್ಲಿ. ಅದಕ್ಕೆ ನನ್ನ ಫ್ಲೈಟ್ ಇದೆ 9 ಗಂಟೆಗೆ, ಅದಕ್ಕೆ ನಾನು ಬಿಡಬೇಕಾಗಿದೆ. ಅದಕ್ಕೆ ಬೇರೆಯವ್ರ ಸನ್ಮಾನಕ್ಕಿಂತ ಪೂರ್ವದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಮಾತಾಡಿದ ತಕ್ಷಣ ನಾನು ಹೋಗ್ಬೇಕಾಗಿದೆ. ಇವತ್ತಿನ ದಿವಸ ಏನು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬಹಳ ಒಳ್ಳೆ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಸಂಗೀತ ಅಂತಂದ್ರೆ ತುಂಬಾ ಸಂತೋಷ ಆಯ್ತು, ಮನಸ್ಸಿಗೂ ಕೂಡ ಒಂದು ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಎಲ್ಲ ನಮ್ಮ ಜೀವನದ ಒತ್ತಡದಲ್ಲಿ ನಾವು ಬಂದು ಒಂದು ಸಂಗೀತ ನಾವು ಕೇಳಿದಾಗ ನಮಗೂ ಬಹಳ ಖುಷಿ ಆಗುತ್ತೆ. ಶಿವಾಜಿ ಸಾಗರ್ ಅವರು ಸತತವಾಗಿ ಸುಮಾರು 30 ವರ್ಷಗಳಿಂದ ಅವ್ರು ಮಾಡ್ತಾ ಬಂದಿದ್ದಾರೆ. ಹಿಂದೇನೂ ಕೂಡ ನಿಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಯಾವಾಗಲೂ ನಮ್ಮ ಪರಿವಾರ ನಿಮ್ ಜೊತೆ, ನಾವು ನಿಮ್ ಸಂಗೀತ ಯಾವುದೇ ಸಂಗೀತ ಕಾರ್ಯಕ್ರಮದಲ್ಲೂ ನಾವು ಯಾವಾಗಲೂ ನಿಮ್ ಜೊತೆ ನಾವು ಸಹಕಾರ ನಾವು ಮಾಡ್ತಾ ಬಂದೀವಿ. ಹಿಂದೆನೂ ಮಾಡಿದ್ದೀವಿ, ಮುಂದೆನೂ ನಾವು ಮಾಡ್ತೀವಿ. ಹಿಂದೆ ನೀವು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಎಲ್ಲ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸಿ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡು ಸ್ವಾಗತ ಹಾಗೂ ಸನ್ಮಾನ ಮಾಡಿದ್ದೀರಿ, ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಂದೆಯವರ ಪರವಾಗಿ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಇದ್ದಾರೆ, ಅವರಿಗೆ ಬರ್ಲಕ್ಕೆ ಆಗಲಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಧನ್ಯವಾದ. ನಮ್ಮ ಬೀದರ್ ಲೋಕಸಭಾ ಸಂಸದರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರು ತಮ್ಮ ಮಾತನಾಡಿದಂಥವರಿಗೆ ನಮ್ಮೆಲ್ಲ ನಾದಬ್ರಹ್ಮ ಸಂಗೀತ ಧನ್ಯವಾದಗಳು ಅವರಿಗೆ. ಈಗ ಸನ್ಮಾನ ಕಾರ್ಯಕ್ರಮ ನಮ್ಮ ಶ್ರೀ ವಿಲಾಸ್ ಪಕ್ಕ ಪ್ರಸಿದ್ಧ ವ್ಯಾಪಾರಸ್ಥರು ಭಾರತಿ ಅವರಿಗೆ ನಮ್ಮ ಕಮಲಾಕರ್ ಕುಲಕರ್ಣಿ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತಾ ನಮ್ಮ ವಿಲಾಸ್ ಪಕ್ಕ ಪ್ರಸಿದ್ಧ ವ್ಯಾಪಾರಸ್ಥರು ಅವರಿಗೆ ನಮ್ಮ ಕಮಲಾಕರ್ ಕುಲಕರ್ಣಿ ತಬಲಾವಾದಕರು ಅವರು ಅವರ ಅಮೃತ ಹಸ್ತದಿಂದ ಸನ್ಮಾನವನ್ನು ಮಾಡಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ತದನಂತರ ನಮ್ಮ ಕಮಲಾಕರ್ ಕುಲಕರ್ಣಿ ಅವರು ತದನಂತರ ಹಿರಿಯರಾದಂತಹ ಶ್ರೀ ಶಾಂತಿ ಕೇಸ್ಕರ್ ಅವರು ಬಾತುಮ್ರಾ ಅವರಿಗೆ ನಮ್ಮ